ಕುಡಿಯೋ ನೀರು ಎಲ್ವಲ್ರಿ? ಕಾವೇರಿ ನೀರು ಯಾಕೆ ಬಿಟ್ರಿ ತಮಿಳುನಾಡಿಗೆ? ವಾಟಾಳ್ ಅಂದರೆ ಕನ್ನಡ. ನಾನು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿದ್ದೇನೆ. ವಾಟಾಳ್ ನಾಗರಾಜ್. ಬೀದಿಯನ್ನ ಸುತ್ತಿದ್ದೇವೆ, ಮತದಾರರನ್ನ ಭೇಟಿ ಮಾಡಿದ್ದೇವೆ. ದಬ್ಬಾಳಿಕೆ ಇಲ್ಲ, ಹಣದ ವಾಸನೆ ಇಲ್ಲ, ಜಾತಿಯ ಪ್ರಭಾವ ಇಲ್ಲ. ಕನ್ನಡ ಒಂದೇ, ಕರ್ನಾಟಕ ಒಂದೇ. ಲೋಕಸಭೆಯಲ್ಲಿ ಇದುವರೆಗೂ ರಾಜ್ಯದ ನೂರಾರು ಸಮಸ್ಯೆಗಳು ಯಾರು ಮಾತಾಡಲಿಲ್ಲ. ನಾವು ಇಡೀ ಲೋಕಸಭಾ ಸದಸ್ಯರನ್ನ ಹರಾಜು ಹಾಕಿದ್ವು. ಹುಬ್ಬಳ್ಳಿಲಿ ಹರಾಜು ಹಾಕಿದ್ದೇವೆ, ಬೆಂಗಳೂರಲ್ಲಿ ಮಾಡಿದ್ದೇವೆ, ಅನೇಕ ಕಡೆ. ಕಾವೇರಿ ಬಗ್ಗೆ ಇವರು ಮಾತಾಡಲಿಲ್ಲ, ಮೇಕೆದಾಟು ಬಗ್ಗೆ ಮಾತಾಡಲಿಲ್ಲ, ಮಹದಾಯಿ ಬಗ್ಗೆ ಮಾತಾಡಲಿಲ್ಲ, ಗಡಿನಾಡು ಬಗ್ಗೆ ಯಾವುದ್ರ ಬಗ್ಗೆನೂ ಮಾತಾಡಲ್ಲ. ಅಂದ್ಮೇಲೆ ಲೋಕಸಭಾ ಸದಸ್ಯರು ಏನ್ ನಿಮ್ ಕೆಲಸ ಏನು? ಏರೋಪ್ಲೇನ್ ಹೋಗಿ ಏರೋಪ್ಲೇನ್ ಬರೋದು ಕಾರಣ ಏನು? ನೀವು ಮಾತಾಡದೇ ಇರೋ ಕಾರಣ ಏನು? ಯಾವತ್ತು ನೀವು ರಾಜ್ಯದ ಬಗ್ಗೆ ದೆಹಲಿಯಲ್ಲಿ ಧರಣಿ ಮಾಡಿದ್ದೀರಿ, ಹೋರಾಟ ಮಾಡಿದ್ದೀರಿ, ಲೋಕಸಭೆಯಲ್ಲಿ ಮಾತಾಡಿದಿರಿ, ಏನಿಲ್ವೇ? ಇದಕ್ಕಾಗಿ ನಾನು ಚುನಾವಣೆಗೆ ನಿಲ್ಬೇಕಾಯ್ತು, ಮಾತಾಡಬೇಕಾಗಿದೆ, ಲೋಕಸಭೆಯಲ್ಲಿ ಮಾತಾಡಬೇಕಾಗಿದೆ. ಕಾವೇರಿ ಬಗ್ಗೆ ಮಾತಾಡಬೇಕು, ಮೇಕೆದಾಟು ಬಗ್ಗೆ ಮಾತಾಡಬೇಕು, ಮಹದಾಯಿ ಬಗ್ಗೆ ಮಾತನಾಡಬೇಕು. ಎಷ್ಟೊಂದು ಮಾತಿದೆ. ಎಲ್ಲ ಮಾತಾಡೋದಕ್ಕೆ ಪ್ರಾಮಾಣಿಕವಾಗಿ ಹೇಳ್ತೀನಿ. ಈಗ ನಿಂತಿರುವ ಕರ್ನಾಟಕದ ಉದ್ದಗಲಕ್ಕೂ ನಿಂತಿರು ಯಾರು ಮಾತಾಡಕ್ಕಾಗೋದಿಲ್ಲ. ಮಾತಾಡೋದಾದ್ರೆ ವಾಟಾಳ್ ನಾಗರಾಜ್ ಒಬ್ಬರೇ. ವಾಟಾಳ್ ನಾಗರಾಜ್ ಮಾತನಾಡೋದಕ್ಕೆ ರಾಜ್ಯದ ಪರವಾಗಿ ಲೋಕಸಭೆಗೆ ಹೋಗ್ತಾ ಇರೋದು, ಇಡೀ ರಾಜ್ಯದ ಪರವಾಗಿ ಹೋಗ್ತಾ ಇರೋದು. ಆದರೆ ಸ್ಪರ್ಧೆ ಮಾಡಿರೋದು ಬೆಂಗಳೂರು ದಕ್ಷಿಣದಿಂದ. ಜನರಿಗೆ ಗೊತ್ತಿದೆ, ನಾಡು ಗೊತ್ತಿದೆ, ಮತದಾರರು ನಿಮಗೂ ಗೊತ್ತಿದೆ. ವಾಟಾಳ್ ನಾಗರಾಜ್ ಅವರು ಹೋದ್ರೆ ಲೋಕಸಭೆಯಲ್ಲಿ ಕನ್ನಡದ ಬಗ್ಗೆ ಮಾತನಾಡ್ತಾರೆ, ಕರ್ನಾಟಕದ ಬಗ್ಗೆ ಮಾತನಾಡ್ತಾರೆ. ಆ ನಂಬಿಕೆ ಇವರಿಗಿದೆ. ನಾನಿವತ್ತು ನಿಮ್ಗೆ ಕೇಳ್ತಾ ಇದ್ದೀನಿ, ದಯಮಾಡಿ ಇವತ್ತು ನಿರ್ಧಾರ ಕಾಂಗ್ರೆಸ್ ಬಿಜೆಪಿಯವರು ಹಣದ ಗಂಟನ್ನೇ ಇಟ್ಕೊಂಡು ಮತ ಕೇಳಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಬೆಳವಣಿಗೆ. ನಾನು ಚುನಾವಣೆ ನಡೆಸ್ತಾ ಇರೋದು ಪ್ರಜಾಪ್ರಭುತ್ವದ ಒಂದು ಅತ್ಯಂತ ಆದರ್ಶ ತತ್ವ ಸಿದ್ಧಾಂತ. ಇಡೀ ಕ್ಷೇತ್ರದ ಜನರನ್ನ ನಾವು ಕನ್ನಡ ರಥದಲ್ಲಿ ಬೀದಿಯಲ್ಲಿ ಭೇಟಿ ಮಾಡಿದ್ದೇವೆ. ನಿಮ್ಮ ರಕ್ಷಣೆ ನಾವಿದ್ದೇವೆ. ಇವತ್ತು ನಿಮ್ಗೆ ಕುಡಿಯೋ ನೀರು ಇಲ್ವಲ್ರಿ? ಎಲ್ಲಿದೆ ಕುಡಿಯೋ ನೀರು? ಬೀದಿಯಲ್ಲಿ ಬಿಂದಿಗೆ ಹಿಡಿದು ಓಡಾಡ್ತಾ ಇದೆ. ಕಾರಣ ಯಾರು? ಕಾವೇರಿ ನೀರು ಯಾಕೆ ಬಿಟ್ರಿ ತಮಿಳುನಾಡಿಗೆ? ತಮಿಳುನಾಡು ಕಾವೇರಿ ನೀರು ಬಿಡದೇ ಇದ್ರೆ ಇವತ್ತು ನಮ್ಗೆ ಕಷ್ಟ ಬರ್ತಿರ್ಲಿಲ್ಲ. ನಾನೇ ಲೋಕಸಭೆಯಲ್ಲಿ ಇದ್ದಿದ್ರೆ ಒಂದು ಹನಿ ನೀರು ತಮಿಳುನಾಡಿಗೆ ಬಿಡೋದು ಬಿಡ್ತಿರ್ಲಿಲ್ಲ. ಆ ದೃಷ್ಟಿಯಿಂದ ನಾನು ತಮಗೆ ಬಹಳ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ. ನನ್ನ ನಂಬರ್ 9 ಆಟೋ ರಿಕ್ಷಾ ಗುರುತು, ನಂಬರ್ 9 ಆಟೋ ರಿಕ್ಷಾ ಗುರುತು ಯಾವ ಆಮಿಷಗಳಿಗೂ ಒಳಗಾಗದೆ ಪ್ರಾಮಾಣಿಕವಾಗಿ ಕನ್ನಡಕ್ಕೊಂದು ಓಟು, ವಾಟಾಳ್ಗೊಂದು ಓಟು, ವಾಟಾಳ್ ಅಂದರೆ ಕನ್ನಡ, ಕನ್ನಡಕ್ಕೊಂದು ಓಟು, ಕನ್ನಡದ ಪರವಾಗಿ ನಿಂತಿದ್ದೇನೆ. ನಿಮ್ಮ ಓಟು ಕನ್ನಡಕ್ಕೆ ರಿಕ್ಷಾ ಗುರುತಿನ ನಂಬರ್ 9 ಮರಿಬೇಡಿ. ನಾಳೆ ಪ್ರಾಮಾಣಿಕವಾಗಿ ನನಗೆ ಒಂದು ಓಟ್ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ನಮಸ್ಕಾರ.